ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗಿದ್ವಿ. ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಆ ಜರ್ನಿನ ಶೇರ್ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಅರೌಂಡ್ 4 o'clock ಹಂಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅರೌಂಡ್ 15 ಮೆಂಬರ್ಸ್ ಹೋಗಿದ್ದು. ಫ್ಯಾಮಿಲಿ ಟ್ರಿಪ್ ಅಂದ್ರೇ ಆ ಟ್ರಿಪ್ಗಿಂತ ಆ ಜರ್ನಿನ ತುಂಬ ಎಂಜಾಯ್ ಮಾಡ್ತೀವಿ. ಗೇಮ್ಸ್ ಆಡಿಕೊಂಡು ಅದು ಇದು ಗಾಸಿಪ್ ಮಾಡಿಕೊಂಡು ಮೈಸೂರು ರೋಡ್ ಹತ್ರ ಟೀ ಬ್ರೇಕ್ಗೆ ಸ್ಟಾಪ್ ಮಾಡಿದ್ರು. ಆವಾಗ ಇಲ್ಲಿ ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊತಾ ಇದ್ವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ನಂಜನಗೂಡು ಟೆಂಪಲ್ಗೆ. ಹಾಗೆ ಆನ್ ದ ವೇ ಮೈಸೂರಲ್ಲೂ ದಸರಾ ಡೆಕೋರೇಷನ್ಸ್ ಎಲ್ಲ ಇರುತ್ತೆ, ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್. ಸ್ಮಯಾಗೆ ಟ್ರಾವೆಲಿಂಗ್ ಅಂದರೆ ಸ್ವಲ್ಪನೂ ಇಷ್ಟ ಆಗಲ್ಲ, ಒಂಥರ ಫಸ್ಸಿ ಆಗಿರ್ತಾಳೆ. ಸೊ ಎಲ್ಲರೂ ಚೇಂಜ್ ಮಾಡ್ಕೊಂಡು ಇಟ್ಕೊತಾ ಇರ್ತೀವಿ ಅವಳನ್ನ ಎಂಟರ್ಟೈನ್ ಮಾಡಿಕೊಂಡು. ಸೊ ಟ್ರಾವೆಲ್ ಮಾಡಿದಾಗ ಅವಳ ಫೇವ್ರೆಟ್ ಸ್ನ್ಯಾಕ್ಸ್ ಕೂಡ ಕ್ಯಾರಿ ಮಾಡ್ತೀನಿ. ಮೈಸೂರು ರೀಚ್ ಆಗ್ತಿದ್ದಂಗೆ ಫುಲ್ ಟ್ರಾಫಿಕ್ ಇತ್ತು. ಎಂಟ್ರೆನ್ಸಲ್ಲಿ ಈ ಥರ ಒಂದು ದೊಡ್ಡ ಆರ್ಚ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸ್ಲೋ ಆಗಿ ಗಾಡಿಗಳು ಒಂದೊಂದಾಗಿ ಪಾಸ್ ಆಗ್ತಾ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಮೈಸೂರಿಗೆ ದಸರಾ ಟೈಮಲ್ಲಿ ಹೋಗ್ತಿರೋದು. ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಸರ್ಕಲಿಂದ ಇನ್ನೊಂದು ಸರ್ಕಲ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಒಂದೊಂದು ಸರ್ಕಲಲ್ಲಿ ಒಂದೊಂದು ಥೀಮ್ ಥರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಪ್ಯಾಲೇಸ್ಗೆ ಹೋಗೋ ಪ್ಲ್ಯಾನ್ ಆ್ಯಕ್ಚುಲಿ ಇರಲಿಲ್ಲ, ಬಟ್ ಕ್ರೌಡ್ ಏನೂ ಇರಲಿಲ್ಲ. ಸೊ ವಿ ಥಾಟ್ ವೈ ನಾಟ್. ಪ್ಯಾಲೇಸ್ಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ರೆ ನಾವೆಲ್ಲ ಸ್ವಲ್ಪ ರೆಡಿ ಆಗ್ತಿದ್ವಿ, ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಬಟ್ ನಾವು ಸುಮ್ಮನೆ ಹೊರಗಡೆಯಿಂದ ನೋಡ್ತೀವಲ್ಲ ಅಂತ ಹಾಗೆ ಹೋಗ್ಬಿಟ್ವಿ. ಬಸ್ನ ಸ್ವಲ್ಪ ದೂರದಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ಅಲ್ಲಿಂದ ಎಲ್ಲರೂ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಇತ್ತು, ಬಟ್ ಓಕೆ. ಸ್ವಲ್ಪ ಪ್ರಾಪರ್ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಎಲ್ಲರೂ. ಡಿಸ್ಟೆನ್ಸ್ ಜಾಸ್ತಿ ಇದ್ದಿದ್ದರಿಂದ ಸ್ಮಯನ ಕ್ಯಾರಿ ಮಾಡೋಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಪ್ಯಾಲೇಸ್ ಎಂಟ್ರೆನ್ಸಿಂದಾನೇ ಆ ವೈಬ್ ಸ್ಟಾರ್ಟ್ ಆಗೋಗಿತ್ತು. ಸ್ಟ್ರೀಟ್ ಶಾಪಿಂಗ್, ಲೈಟ್ಸ್ ಅಂತ ತುಂಬ ಚೆನ್ನಾಗಿತ್ತು. ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ವಿ. ಲೈವ್ ಆಗಿ ನೋಡೋಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನಾವು ಅರೌಂಡ್ 7 o'clock ಎಲ್ಲ ರೀಚ್ ಆಗಿಬಿಟ್ಟಿದ್ವಿ. ಕ್ರೌಡ್ ಓಕೆ ಇತ್ತು, ತುಂಬ ಜಾಸ್ತಿ ಏನೂ ಇರಲಿಲ್ಲ. ಅಲ್ಲಿ ಡೈಲಿ ಪ್ರೋಗ್ರಾಮ್ಸ್ ನಡೆಯುತ್ತಲ್ಲ, ಅದಕ್ಕೆ ಜನ ಎಲ್ಲ ಹೋಗಿ ಸೀಟ್ಸ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಬಟ್ ನಾವು ಸುಮ್ಮನೆ ಪ್ಯಾಲೇಸ್ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದುಬಿಟ್ವಿ. ಲೈಟ್ಸ್ ಎಲ್ಲ ನೋಡಿ ಅವಳಿಗೆ ಮೂಡ್ ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಸರಿ ಅಂತ ಸ್ವಲ್ಪ ಪಿಕ್ಚರ್ಸ್, ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೆ. ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡು ಒಂದು ಗ್ರೂಪ್ ಫೋಟೋನು ತೊಗೊಂಡ್ವಿ. ಅಲ್ಲಿ ಪ್ರಿಂಟ್ ಮಾಡಿಕೊಡ್ತಾರೆ. 100 rupees ಏನೋ ಚಾರ್ಜ್ ಮಾಡಿದ್ರು. ಎಕ್ಸಿಟ್ ಕಡೆಗೆ ಬಂದರೆ ಈ ಕಡೆ ಇನ್ನೂ ಗ್ರ್ಯಾಂಡಾಗಿತ್ತು ಲೈಟ್ಸ್ ಎಲ್ಲ. ಡಿನ್ನರ್ಗೆ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ, ಇಡ್ಲಿ, ಪುಳಿಯೋಗರೆ ಎಲ್ಲ. ಅದನ್ನು ತಿಂದ್ಬಿಟ್ಟು ಮತ್ತೆ ಟಿ ಹತ್ತಿದ್ವಿ. ಒಂದು 1 hour ನಂಜನಗೂಡಲ್ಲಿ ನಮ್ಮ ಸ್ಟೇ ರೀಚ್ ಆದ್ವಿ. ಈ ರೂಮ್ ಹೆಸರು ಮಹಾದೇಶ್ವರ ಯಾತ್ರಿ ಭವನ್ ಅಂತ. ಅಫೋರ್ಡಬಲ್ ಇರುತ್ತೆ. ಪರ್ ಹೆಡ್ 1000 ಏನೋ ಚಾರ್ಜ್ ಮಾಡ್ತಾರೆ. ಫುಡ್ ಏನು ಪ್ರೊವೈಡ್ ಮಾಡಲ್ಲ, ಅದು ನಾವು ಹೊರಗಡೆಯಿಂದ ಅರೇಂಜ್ ಮಾಡ್ಕೋಬೇಕು. ನೈಟ್ಗಿಂತ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ ಆರ್ಕಿಟೆಕ್ಚರ್ ನೋಡೋಕ್ಕೆ ಒಂಥರ ಮಿನಿ ಪ್ಯಾಲೇಸ್ ಥರನೇ ಇತ್ತು. ಈ ಥರ ದೇವಸ್ಥಾನಕ್ಕೆಲ್ಲ ಬಂದಾಗ ಜಸ್ಟ್ ಮಲಗಿ ಸ್ನಾನ ಮಾಡಿ ಹೋಗೋದಲ್ವ. ಸೊ ಲಕ್ಸುರಿ ಎಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಇತ್ತು. ನಾವು 6 o'clock ರೆಡಿ ಆಗೋಣ ಅಂತ ಇದ್ವಿ, ಬಟ್ 9 o'clock ಆಗೋಯಿತು. ನಾವು ಬೆಳಗ್ಗೆ ರೆಡಿ ಆದಾಗ ಗೊತ್ತಾಯಿತು ನಮ್ಮ ಮೇಕಪ್ ಬಾಕ್ಸ್ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅಂತ. ಸೊ ಸಿಂಪಲಾಗಿ ಒಂದು ಬಿಂದಿ, ಲಿಪ್ ಬಾಮ್ ಹಚ್ಕೊಂಡು ರೆಡಿ ಆದ್ವಿ ಅಷ್ಟೇ. ಅದ್ರ ಬಗ್ಗೆನೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ದೇವಸ್ಥಾನ ಆ ರೋಡಲ್ಲೇ ಇತ್ತು. ಸ್ವಲ್ಪ ಮುಂದೆ ನಡ್ಕೊಂಬಂದ್ರೇ ದೇವಸ್ಥಾನ ಸಿಗುತ್ತೆ. ನಾನು 8th standard ಇದ್ದಾಗ ಒಂದು ಸತಿ ಬಂದಿದ್ದು ಅಷ್ಟೇ. ಇವಾಗಲೇ ನೆಕ್ಸ್ಟ್ ಬರ್ತಾ ಇದ್ದೀನಿ. ಸೊ ಎಲ್ಲ ಮರ್ತೋಗಿತ್ತು. ನಾವು 9 o'clock ಹಂಗೆ ಹೋದ್ರೂ ಜನ ಏನು ಅಷ್ಟೊಂದು ಇರಲಿಲ್ಲ. ದರ್ಶನ ಒಂದು 30 minutesಲ್ಲಿ ಚೆನ್ನಾಗಿ ಮುಗೀತು. ನೋ ಫೋಟೋಸ್ ಆ್ಯಂಡ್ ವಿಡಿಯೋಗ್ರಾಫಿ ಅಂತ ಬೋರ್ಡ್ಸ್ ಇತ್ತು. ಸೊ ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ನಾವು ಸ್ಟೇ ಆಗಿದ್ವಲ್ಲ, ಅದೇ ರೋಡಲ್ಲೇ ಈ ಥರ ಒಂದು ಚಿಕ್ಕ ಮೆಸ್ ಇತ್ತು. ಅಲ್ಲಿಂದ ಇಡ್ಲಿ, ಪೂರಿ, ರೈಸ್, ವಡೆ ಎಲ್ಲ ಪಾರ್ಸೆಲ್ ಮಾಡ್ಕೊಂಡು ಹೋಗಿ ಎಲ್ಲರೂ ತಿಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಮೇಲೆಲ್ಲನೂ ಚೆನ್ನಾಗಿತ್ತು. ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ. ಸೊ ಸ್ವಲ್ಪ ಅಲ್ಲಿ ಟೆರೆಸಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಿಮಿಷಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಅಷ್ಟೊಂದು ಜನ ಏನೂ ಇರಲಿಲ್ಲ. ದರ್ಶನನೂ ಬೇಗ ಮುಗೀತು. ಟೆಂಪಲ್ ಹಿಂದೆ ಸ್ವಲ್ಪ ನೀರಿತ್ತು, ಅಲ್ಲಿ ಮಗುನ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ವಿ. ಅವಳು 9 months ಇದ್ದಾಗ ಲಾಸ್ಟ್ ನಾವು ಪಾಂಡಿಚೇರಿ ಹೋಗಿದ್ದು. ಅವಾಗ ಅವಳಿಗೆ ಏನೂ ಗೊತ್ತಿರಲಿಲ್ಲ, ಬಟ್ ಇವಾಗ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾ ಇದ್ಲು. ದೊಡ್ಡವರೆಲ್ಲ ಅಲ್ಲಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಶುಗರ್ ಕೇನ್ ಜ್ಯೂಸ್, ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರು. ಇವಳನ್ನ ಒಂದು 20 minutes ಆಟ ಆಡಿಸಿ ಕರ್ಕೊಂಡು ಹೋಗ್ಬಿಟ್ವಿ. ನೆಕ್ಸ್ಟ್ ಲಂಚಿಗೆ ಸ್ಟಾಪ್ ಮಾಡಿದ್ವಿ. ಹೋಟೆಲ್ ಹೆಸರು ರುಚಿ ಮನೆ ಅಂತ. ಫುಡ್ ಟೇಸ್ಟ್ ಎಲ್ಲ ಓಕೆ ಅಂತ ಹೇಳ್ಬೋದು.
ಊಟ ಆದಮೇಲೆ ಬಲ್ಮುರಿ ಫಾಲ್ಸ್ಗೆ ಹೋಗಿದ್ವಿ. ಅಲ್ಲೊಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಬ್ಯಾಂಗ್ಳೂರಿಗೆ ಸ್ಟಾರ್ಟ್ ಮಾಡಿದ್ವಿ. ಈ ಟ್ರಿಪ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.